ಹೊರ ನಾನು ಸ್ಕೂಲಿಗೆ ಬಂದವಾಗ ಐ ಫೀಲ್ಟ್ ಇಟ್ ಇಸ್ ಲೈಕ್ ಎನಿ ಅದರ್ ಸ್ಕೂಲ್. ಅಂದರೆ ಹೊರಗಡೆ ಹಂಗಿತ್ತು ನಾರ್ಮಲಾಗಿ ಸಣ್ಣದಾಗಿ ಒಂದು ಸ್ಕೂಲು. ಓಕೆ, ಹೊರಗಡೆ ಬಂದ ಮೇಲೆ ಗೊತ್ತಾಯಿತು ಎಲ್ಲ ನೋಡ್ತಾ ನೋಡ್ತಾ ಹೇಗೆ ಎವ್ರಿ ಚೈಲ್ಡ್ ಈಸ್ ಇಂಪಾರ್ಟೆಂಟ್ ಓವರ್ ಹಿಯರ್. ಎವ್ರಿ ಚೈಲ್ಡ್ ಓವರ್ ಆಲ್ ಗ್ರೋತ್ ಈಸ್ ಟೇಕನ್ ಕೇರ್ ಆಫ್. ಅಂದರೆ ಓವರ್ ಆಲ್ ಗ್ರೋತ್ ಅಂದರೆ ಅಕಾಡೆಮಿಕ್ಸ್, ಸ್ಪೋರ್ಟ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಲಿ, ಮತ್ತು ಇಂಡಿವಿಜುವಲ್ ಅವರು ಮೆಂಟಲ್ ಡೆವಲಪ್ಮೆಂಟು, ಓವರ್ ಆಲ್ ಫಿಸಿಕಲ್ ಡೆವಲಪ್ಮೆಂಟು, ಅಕಾಡೆಮಿಕ್ ಡೆವಲಪ್ಮೆಂಟು, ಪ್ರತಿಯೊಂದರ ಬಗ್ಗೆನೂ ಒಂದು ಇಂಟ್ರೆಸ್ಟ್ ಇದೆ. ಮತ್ತು ಆ ಕನ್ಸರ್ನ್ ಟುವರ್ಡ್ಸ್ ದ ಚಿಲ್ಡ್ರನ್ ಇದೆ ಆ್ಯಂಡ್ ಟು ದ ಸೊಸೈಟಿ. ದಟ್ ಈಸ್ ವಾಟ್ ಐ ಫೀಲ್ಡ್. ಎಲ್ಲ ಆ್ಯಂಗಲಿಂದಲೂ, ಯಾವ ಆ್ಯಂಗಲ್ಲು ನೀವು ಇದು ಅಂತ ಹೇಳೋದು, ಒಂದೊಳ್ಳೆ ಅಕಾಡೆಮಿಕಲ್ಲಿ ಚೆನ್ನಾಗಿರೋ ಮಗುನ ಹೇಗೆ ಮುಂದೆ ತರೋದು, ಅವ್ರನ್ನೇನು ಹೆಂಗೆ ಎಕ್ಸೆಲ್ ಮಾಡೋದು ಅನ್ನೋದು ನೋಡಿದೆ. ಅದರ ಜೊತೆಯಲ್ಲಿ ವೀಕಾಗಿರೋ ಮಕ್ಕಳನ್ನ ಹೇಗೆ ಪುಷಪ್ ಮಾಡಬೇಕು. ಬಿಕಾಸ್ ಎಲ್ಲರೂ ಚೆನ್ನಾಗಿ ಓದೋ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಐ ಅಗ್ರಿ, ದಟ್ ಈಸ್ ವಾಟ್ ಈಸ್ ಎವ್ರಿ ಸ್ಕೂಲ್ ಡಸ್. ಬಟ್ ಇಲ್ಲಿ ಚೆನ್ನಾಗಿ ಓದ್ತಿರೋ ಮಕ್ಕಳನ್ನು ಹೇಗೆ ನಾವು ಪುಷಪ್ ಮಾಡಬೇಕು, ಅವರಲ್ಲಿರೋ ಇಂಡಿವಿಜುವಲ್ ಏನಿದೆ ಸ್ಕಿಲ್ಡು ಆ ಮಕ್ಕಳಲ್ಲಿ, ಅದನ್ನು ಹೆಂಗೆ ಮೇಲೆ ತಗೋದು ಅನ್ನೋದು ಪ್ರತಿಯೊಂದನ್ನು ಮಲ್ಟಿ ಡೈಮೆನ್ಷನಲ್ ಎಕ್ಸಲೆನ್ಸ್, ಬ್ಯೂಟಿಫುಲ್ ಕಾನ್ಸೆಪ್ಟ್. ಆಮೇಲೆ ಮಗು ತಪ್ಪು ಮಾಡ್ತಾರೆ ಅನ್ನೋದು ಆ ಮಗುಗೆ ಗೊತ್ತಿರಲ್ಲ. ಬಟ್ ಅದನ್ನು ತಪ್ಪು ಅಂತ ಹೇಳಿ ಅದನ್ನು ಹೆಂಗೆ ತಿದ್ದೋದು ಆ್ಯಂಡ್ ಇನ್ ವಾಟ್ ರೈಟ್ ವೇ ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಅನ್ನೋದನ್ನು ಇಲ್ಲಿ ಹೋದೆ ಅನ್ನೋದು. ದ್ಯಾಟ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ದ ವೇ ದೇ ಅಸಸ್ ದ ಚೈಲ್ಡ್ ಓವರ್ ಹಿಯರ್ ಇಂಡಿವಿಜುವಲಿ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ಯಾವುದು ಆ ಮಗು ಯಾವುದರಲ್ಲಿ ಚೆನ್ನಾಗಿ ಮಾಡುತ್ತೆ, ಫಿಸಿಕಲಿ ಆಗಲಿ, ಮೆಂಟಲಿ ಆಗಲಿ, ಈವನ್ ಸ್ಪಿರಿಚುವಲಿ ದ ಚೈಲ್ಡ್ ಈಸ್ ಬಿಂಗ್ ಗೈಡೆಡ್ ಓವರ್ ದೆ. ಬೆಳಿಗ್ಗೆ ಬಂದಿದ ತಕ್ಷಣ ನನಗೆ ಫಸ್ಟ್ ಕೇಳಿದ್ದು ಮೆಡಿಟೇಷನ್ ಮಾಡ್ತಾರೆ ಸಾಂಗ್. ಆ ಸಾಂಗ್ ಕೇಳಿದ ತಕ್ಷಣ ನನಗೆ ಹೆಂಗೆ ಅನಿಸ್ತು ಅಂದರೆ ಆನ್ ದ ಸ್ಪಾಟ್ ನಾನು ಅಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕು ಅಂತ ಅನಿಸ್ತು. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಓಂಕಾರ ಅನ್ನೋ ಆ ಸೌಂಡು. ಇಟ್ ವಾಸ್ ದೇರ್ ಫಾರ್ ಐ ಥಿಂಕ್ 12 or 16 minutes ಲೈಕ್ ದ ಬ್ಯೂಟಿಫುಲ್ ಇಟ್ ವಾಸ್. ಇಲ್ಲಿ ಆಫೀಸಲ್ಲಿ ಬಂದು ಕಾಯ್ತಾ ಇದ್ದೆ ಒರಿಜಿನ್ ಸರ್ಗೆ, ಅವ್ರು ಹೊರಗಡೆ ಹೋಗಿದ್ರು. ನನಗೆ ಐ ಡಿಡ್ ಮೆಡಿಟೇಟ್ ಹೋಗೋದೆ, ಯಾಕಂದರೆ ಆ ಮ್ಯೂಸಿಕ್ ಅಷ್ಟು ಚೆನ್ನಾಗಿತ್ತು, ಅಷ್ಟು ಪ್ರಶಾಂತವಾಗಿತ್ತು. ನಮಗೆ ಹೆಂಗೆ ಅನಿಸ್ತಾವಾಗ ಆ ಮಕ್ಕಳಿಗೆ ಈ ಏಜಲ್ಲಿ ಅವ್ರಿಗೆ ಅದು ಸಿಗ್ತಾ ಇದೆ ಅಂತ ಅವಾಗ ಓವರ್ ಆಲ್ ಡೆವಲಪ್ಮೆಂಟ್ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಬಿಕಾಸ್ ದಿಸ್ ಇಸ್ ದ ವೇ ವಿ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಎವ್ರಿ ಸಿಂಗಲ್ ಚೈಲ್ಡ್ ಮ್ಯಾಟರ್ಸ್ ನಮ್ಮ ಸೊಸೈಟಿ. ದಿಸ್ ಇಸ್ ವಾಟ್ ವಿ ಆರ್ ಗಿಫ್ಟಿಂಗ್ ಟು ದ ಸೊಸೈಟಿ. ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಮಕ್ಕಳನ್ನ ನಾವು ಹೆಂಗೆ ಬೆಳೆಸ್ತೀವಿ, ದಟ್ ಈಸ್ ದ ಕಾಂಟ್ರಿಬ್ಯೂಷನ್ ವಾಟ್ ವಿ ಆರ್ ಗಿವಿಂಗ್ ಫಾರ್ ದ ಸೊಸೈಟಿ. ಅದೇ ರೀತಿಯಲ್ಲಿ ಓವರ್ ಆಲ್ ಇಲ್ಲಿ ಬರೋ ಮಕ್ಕಳನ್ನೆಲ್ಲ ಪ್ರತಿಯೊಂದು ಆ್ಯಂಗಲಲ್ಲೂ, ಪ್ರತಿಯೊಂದು ಕಾರ್ನರಲ್ಲಿ ಚೈಲ್ಡ್ ಈಸ್ ಬಿನ್ ಟೇಕನ್ ಕೇರ್, ದ ಚೈಲ್ಡ್ ಈಸ್ ಬಿನ್ ಡೆವಲಪ್ಡ್ ಆ್ಯಂಡ್ ವಿ ಪುಶ್ ದ ಕಾಸ್ and in good direction, in a healthy direction, and overall a spiritual direction. A spiritual dimension, what they are giving, that's beautiful for the overall development of a child, which I liked very much over here. And child is given academically ಏನು ತಿಳ್ಕೋಬೇಕು, ಆ ಕಾನ್ಸೆಪ್ಟ್ ಏನು ಅಂತ ನೀಟಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ನನ್ನ ಚೈಲ್ಡ್ ನೀಡ್ಸ್ ಸ್ಕೂಲಲ್ಲಿ ಬೇಕಾಗಿರೋದೇ ಅದು. ಆಮೇಲೆ ಫೈನಾನ್ಷಿಯಲಿ ಹೇಗಿದೆ ಫೀಸ್ ಸ್ಟ್ರಕ್ಚರು ಅಂತ ಕೇಳಿದವಾಗ ಇಟ್ ಈಸ್ ಬ್ಯೂಟಿಫುಲ್. ಮೀನ್ಸ್ ಎಕನಾಮಿಕಾಗೂ ಇದೆ, ತುಂಬ ಜಾಸ್ತಿ ಪೇರೆಂಟ್ಸ್ ಮೇಲೆ ಬರ್ಡನ್ ಆಗಲ್ಲ, ಆ್ಯಂಡ್ ಮಗು ಓವರ್ ಆಲ್ ಡೆವಲಪ್ಮೆಂಟು ಆಗುತ್ತೆ. ಸೊ ಐ ಫೀಲ್ ಇನ್ ಆಲ್ ದ ಆಸ್ಪೆಕ್ಟ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ದ ಪೇರೆಂಟ್ಸ್ and the children and the society also, and it is a huge contribution to the society. And my heartfelt thanks to Varun sir for doing this, because he is contributing a great way to the society, development of the society. ಮಕ್ಕಳ ಫ್ಯೂಚರ್ಗೆ ಒಂದು ಒಳ್ಳೆ ಸಿಟಿಸನ್ನು ಕೊಡ್ತಾ ಇದೆ. ಯಾಕಂದರೆ ಇಲ್ಲಿ ಈ ರೀತಿ ಓವರ್ ಆಲ್ ಡೆವಲಪ್ಮೆಂಟ್ ಆಗಿರೋ ಮಕ್ಕಳು ಇಲ್ಲೇ ಇಂಡಿಯಾಲಿದ್ದರೆ ಇಂಡಿಯಾ ಮುಂದೆ ತೊಗೊಂಡೋಗ್ತಾರೆ. ಅದೇ ರೀತಿ ಹೊರಗಡೆ ಹೋದ್ರೂ ನಮ್ಮ ಇಲ್ಲಿನ ಕಲ್ಚರ್ನ ದೇ ಕ್ಯಾರಿ ಅಲಾಂಗ್ ವಿತ್ ದೇರ್ ಇನ್ ದೇರ್ ಬಿಹೇವಿಯರ್, ಇನ್ ದೇರ್ ಆ್ಯಟಿಟ್ಯೂಡ್ ಆ್ಯಂಡ್ ಇನ್ ದೇರ್ ಮೆಂಟಲ್ ಸ್ಪಿರಿಚುವಲ್ ವೇ. ಆ್ಯಂಡ್ ದಿಸ್ ಇಸ್ ವಾಟ್ ಈಸ್ ನೀಡೆಡ್ ಐ ಫೀಲ್ ಫಾರ್ ಅವರ್ ಫ್ಯೂಚರ್ ಇಂಡಿಯಾ. That's what I'm going to say. What would you say to our Rotarians, ma'am? Please come and increase them and be a part of this development at the head together. And it is a huge opportunity for us to be a part of this development, I feel. Thank you so much, ma'am.